ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಈ ಆಯುಧ ಪೂಜೆಗೆಲ್ಲ ಕಡಲೆಪುರಿ ಕೊಟ್ಟಿರ್ತಾರಲ್ವಾ, ಆ ಪುರಿನಲ್ಲಿ ನಾವು ಕಡಲೆಪುರಿ ಮಸಾಲ ಮಾಡೋದು ಹೇಗೆ ನೋಡೋಣ ಬನ್ನಿ. ಇದು ಟೀ ಟೈಮ್ಗೆ ತುಂಬ ಒಳ್ಳೆಯ ರೆಸಿಪಿ. ಇದು ಕಡಲೆಪುರಿ ಎಲ್ಲ ಆಯುಧ ಪೂಜೆಗೆ ಬಂದಿರೋದನ್ನ ವೇಸ್ಟ್ ಮಾಡದೆ ಈ ಥರ ಮಾಡಿಟ್ಕೊಂಡ್ರೆ, ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಕವರ್ನಲ್ಲಿ ಹಾಕಿಟ್ಬಿಟ್ರೆ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಕೋಬೋದು. ಯಾರಾದರೂ ಗೆಸ್ಟ್ ಬಂದಾಗಲೂ ಈ ಥರ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ತುಂಬಾ ಸುಲಭ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿಕೊಂಡು ಇದು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾವು ಸ್ವಲ್ಪ ಕ್ವಾಂಟಿಟಿಗೆ ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಜಾಸ್ತಿ ಮಾಡಿಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊತೀರಾ ಅಂದರೆ ಹಾಗೂ ಸಹ ಮಾಡ್ಕೊಬಹುದು. ಮಂಡಕ್ಕಿ ಥರ ಮಾಡ್ಕೊಂಡು ತಿನ್ಬಹುದು. ಅವಾಗ ಟೀ ಟೈಮ್ಗೆಲ್ಲ ಹಾಕ್ಕೊಂಡು ತಿನ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ 1-2 ಕಟ್ ಮಾಡಿ ಹಾಕ್ತಾ ಇದ್ದೀವಿ. ನೀವು ಜಾಸ್ತಿ ಖಾರ ತಿಂತೀರಾ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೊಳ್ಬೋದು. ನಾವು ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ 2 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಕಟ್ ಮಾಡಿ ಹಾಕಿಕೊಂಡ ನಂತರ ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಗೋಡಂಬಿನ ಬಳಸ್ತಾ ಇದ್ದೀವಿ. ನೀವು ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ, ಆಪ್ಷನಲ್ ಅದು. ಇತ್ತು ಒಂದು 4-5 ಗೋಡಂಬಿನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ ಅಷ್ಟೇ. ನೀವು ಗೋಡಂಬಿ ಇಲ್ಲ ಅಂದರೆ ನೀವು ಬರೀ ಕಡಲೆಕಾಯಿ ಬೀಜ, ಹುರುಗಡ್ಲೆ ಅದನ್ನೆಲ್ಲನೂ ಹಾಕ್ಬಿಟ್ಟು ಮಾಡ್ಕೊಳ್ಬಹುದು. ಬೇಕಂದರೆ ನೀವು ಇದಕ್ಕೆ ಬೆಳ್ಳುಳ್ಳಿಯೂ ಸಹ ಹಾಕ್ಕೊಬಹುದು. ಬೆಳ್ಳುಳ್ಳಿ ನಾವು ಹಾಕ್ತಾ ಇಲ್ಲ. ಇದಕ್ಕೆ ನಾವು ಗೋಡಂಬಿನ ಹಾಕಿಬಿಟ್ಟು ಕಡಲೆಕಾಯಿ ಬೀಜ 1 ಹಿಡಿ ಆಗುವಷ್ಟು ಕಡಲೆಕಾಯಿ ಬೀಜ, ಹುರುಗಡ್ಲೆ ಒಂದು ಹಿಡಿ ಆಗುವಷ್ಟು. ಹುರುಗಡ್ಲೆ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ನಂತರ ಇದಕ್ಕೆ ಕೊಬ್ಬರಿನೂ ಸಹ ನಾವು ಕಟ್ ಮಾಡಿಬಿಟ್ಟು ಪೀಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ. ಇದೆಲ್ಲ ಹಾಕಿದ್ರೇ ಟೇಸ್ಟ್ ಬರೋದು. ನೋಡಿ, ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿನ ಹಾಕ್ಕೊತಾ ಇದ್ದೀವಿ. ನಂತರ ಹುರುಗಡ್ಲೆನೂ ಹಾಕ್ಕೊತಾ ಇದ್ದೀವಿ. ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಫ್ರೈ ಆದ್ರೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀವಿ, ಯಾಕಂದರೆ ಆ ಪುರಿನಲ್ಲಿ ಉಪ್ಪಿರೋದ್ರಿಂದ ನೀವು ಉಪ್ಪು ಹಾಕದೇ ಇದ್ರೂ ನಡೆಯುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆಗಬೇಕು. ಆವಾಗಲೇ ಬಾಯಿಗೆ ಸಿಗೋವಾಗ, ತಿಂತಾ ಇರುವಾಗ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟಿಯಾಗಿರುತ್ತೆ, ಇಲ್ಲಾಂದರೆ ಟೇಸ್ಟಿಯಾಗಿರೋದಿಲ್ಲ. ನೀವು ಬೆಳ್ಳುಳ್ಳಿ ತಿನ್ನೋ ಹಾಗಿದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಆಪ್ಷನಲ್. ಅದು ಗೋಡಂಬಿನೂ ಅಷ್ಟೇ ಆಪ್ಷನಲ್. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಥವಾ 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೇಬೇಕು. ಆವಾಗಲೇ ಅದು ಮಂಡಕ್ಕಿ ಥರ ಕಾಣೋದಿಲ್ಲ, ಅಂದರೆ ಕಾಣೋದಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೀ ಟೈಮ್ಗೆ ಯಾವಾಗಲೂ ನಾವು ಬಿಸ್ಕೆಟ್ಸ್ ಅವೆಲ್ಲ ತಿನ್ನೋ ಬದಲು ಇದೊಂಥರ ಡಿಫ್ರೆಂಟಾಗಿ ಚೇಂಜ್ ಆಗಿರುತ್ತೆ. ನೀವು ಬೇಕಂದರೆ ಪೇಪರಲ್ಲಿ ಪಟ್ನ ಕಟ್ಬಿಟ್ಟು ಸಹ ತಿನ್ಕೊಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗಲೂ ಸಹ ನೀವು ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಇಷ್ಟಪಟ್ಟು ತಿಂತೀರಾ ನೀವೇ. ಎಲ್ಲಾದರೂ ಪಿಕ್ನಿಕ್ ಹೋದಾಗ್ಲೂ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪಿಕ್ನಿಕ್ಗೆ ಹೋದಾಗ ತಿನ್ನಬಹುದು, ಅದು ಸಹ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾವು ಒಂದು 3-4 ಕಪ್ ಆಗುವಷ್ಟು ಇದು ಪುರಿ ಹಾಕ್ಕೊತೀವಿ. ಈಗ ಪುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 3-4 ಸ್ಕೂಪ್ ಆಗುವಷ್ಟು ಪುರಿ ಹಾಕ್ಕೊತಾ ಇದ್ದೀವಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ನಾವು ಸ್ವಲ್ಪ ತಣ್ಣಗಾದ ನಂತರ ಏರ್ ಟೈಟ್ ಕಂಟೈನರು ಕವರಲ್ಲಿ ಹಾಕಿಟ್ಬಿಟ್ಟು ಆಗೋಯ್ತು ಅಷ್ಟೇ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.